ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗ್ರೀನ್ ಪ್ಲಾಂಟ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಲಡ್ಕಿ ಉಂಡಿ ಅಂದರೆ ಗೋಕಾಕ್ ಲಡ್ಕಿ ಉಂಡಿನ ಕೈಗೆ ಬಿಸಿ ತಾಗದೇ ಇರೋ ಹಾಗೆ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಉಂಡಿ ಕಟ್ಟುವಾಗ ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು. ಆ ಬಿಸಿ ತಾಗದೇ ಇರೋ ಹಾಗೆ ಹೇಗೆ ಕಟ್ಟೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನಾನು ಬುಂದಿ ಕಾಳುಗಳನ್ನ ತೊಗೊಂಡಿದ್ದೀನಿ, ಅಂಗಡಿಯಿಂದ ತರಿಸ್ಕೊಂಡಿದ್ದೀನಿ ನಾನು ಶಾಪಲ್ಲಿ. ಈಗ ಬೆಲ್ಲ, ಎಣ್ಣೆ, ಏಲಕ್ಕಿ ಪುಡಿ, ಗಸಗಸೆ ಹುರಿದು ಇಟ್ಕೊಂಡಿದ್ದೀನಿ, ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಪ್ಯಾನ್ಗೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ. ಈಗ ಅದಕ್ಕೆ ಒಂದು ತುಂಬ ಕಪ್ಪು ಬೆಲ್ಲ ತೊಗೊಂಡ್ರೆ ಒಂದು 1/4 ಕಪ್ಪಷ್ಟು ನಾವು ಎಣ್ಣೆ ಹಾಕ್ಕೋಬೇಕು. 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಅಷ್ಟು ಎಣ್ಣೆ ಬೇಕಾಗುತ್ತೆ. ಇಲ್ಲ ನಾವು ನೀರು ಹಾಕಿ ಕೂಡ ಮಾಡ್ಕೋಬೋದು. ಈಗ 1 ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನಾವು ಎಣ್ಣೆ ಬೇಡ ನೀರಲ್ಲೇ ಮಾಡ್ತೀವಿ ಅಂದರೆ ಲಡ್ಕಿ ಉಂಡಿ ಅಷ್ಟು ಚೆನ್ನಾಗಿ ಬರಲ್ಲ. ಮಾಡ್ಕೋಬೋದು, ಆದರೆ ಪರ್ಫೆಕ್ಟಾಗಿ ಗೋಕಾಕ್ ಲಡ್ಕಿ ಉಂಡಿ ಥರನೇ ಬರಲ್ಲ. ಅದಕ್ಕೆ ನಾವು ಎಣ್ಣೆ ಮತ್ತು ತುಪ್ಪ ಹಾಕಿ ಈ ಲಡ್ಕಿ ಉಂಡಿನ ಮಾಡ್ಕೋಬೇಕಾಗುತ್ತೆ. ಈಗ ನಿಧಾನಕ್ಕೆ ಬೆಲ್ಲ ಕರಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಳ್ಳೋಣ. ಪಾಕ ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ಕರೆಕ್ಟಾಗಿ ಪಾಕ ಬಂದಿದೆ. ನೀವು ಯಾವ ಥರ ಪಾಕ ಬಂದಿದೆ ನಾವು ಚೆಕ್ ಮಾಡ್ಕೋಬೇಕು ಅಂದರೆ ಈ ಥರ ಒಂದು ಪ್ಲೇಟಲ್ಲಿ ನೀರು ಹಾಕಿ ಸ್ವಲ್ಪ ಪಾಕ ಹಾಕ್ಕೊಳ್ಳಿ. ಮತ್ತು ಅದು ಬೆಲ್ಲ ಥರ ಗಟ್ಟಿ ಆಗುತ್ತೆ, ಆವಾಗ ಪರ್ಫೆಕ್ಟಾಗಿ ಪಾಕ ಬಂದಿರುತ್ತೆ. ಈಗ ನಾವು ಬುಂದಿ ಕಾಳುಗಳನ್ನ ಬೇರೆ ಒಂದು ಪಾತ್ರೆಗೆ ಹಾಕಿ ಏಲಕ್ಕಿ ಪುಡಿ, ಹುರಿದಿರುವಂಥ ಡ್ರೈ ರೋಸ್ಟ್ ಮಾಡಿರುವಂಥ ಗಸಗಸೆ, ಗೋಡಂಬಿ ಮತ್ತು ಒಣ ಕೊಬ್ಬರಿ ಪುಡಿ ಹಾಕ್ಕೋಬೇಕು. ಈಗ ಇದಕ್ಕೆ ಜಾಕಾಯಿ ಕೂಡ ಹಾಕ್ಕೋಬೋದು, ಅದು ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಜಾಕಾಯಿ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಬರುತ್ತೆ ಜಾಕಾಯಿ ಹಾಕೋದ್ರಿಂದ. ಜಾಕಾಯಿ ಇದ್ದರೆ ಒಂದು ಅರ್ಧ ಜಾಕಾಯಿನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಈಗ ಅದಕ್ಕೆ ನಾನು ಮಾಡಿರುವಂಥ ಪಾಕ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಇನ್ನೂ ಕಡಿಮೆ ಬಿದ್ದರೆ ಆ ನಂತರ ಹಾಕ್ಕೋಬೋದು, ಆದರೆ ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬೇಗ ಸ್ವಲ್ಪ ಕಲಿಸ್ಕೊಂಡ್ಬಿಡಿ. ಈಗ ಬಿಸಿ ಬಿಸಿ ಇರುವಾಗ ನಾವು ಹೇಗೆ ಕಟ್ಟಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ಇದು ಆರಿದ ನಂತರ ಕಟ್ಟೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುವಾಗೆ ಕಟ್ಟಬೇಕು. ಮೇಲೆ ಸ್ವಲ್ಪ ನಾನು ಒಣ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೈಗೆ ಸ್ವಲ್ಪ ನೀರನ್ನು ಎತ್ಕೊಂಡು, ತುಪ್ಪ ಅಥವಾ ಎಣ್ಣೆ ಎದ್ದಿದ್ರೆ ಮತ್ತೆ ಬಿಸಿ ಜಾಸ್ತಿ ಆಗುತ್ತೆ. ನೀರನ್ನು ಎತ್ಕೊಂಡು ಈ ಥರ ಕಟ್ಕೋಬೋದು. ಆದರೆ ಒಬ್ಬೊಬ್ಬರಿಗೆ ಬಿಸಿ ಜಾಸ್ತಿ ಆಗುತ್ತೆ, ಹೇಗೆ ಕಟ್ಟೋದು ಅಂತ ಅನಿಸ್ದಾಗ ನಾವು ಇನ್ನೊಂದು ಮೆಥಡಲ್ಲಿ ಕೂಡ ನಾವು ಈ ಉಂಡಿನ ಕಟ್ಕೋಬೋದು. ಆದರೆ ಇದನ್ನ ಕಟ್ಟಬೇಕಾದ್ರೆ ಸ್ವಲ್ಪ ಫಾಸ್ಟಾಗೆ ಕಟ್ಟಬೇಕು. ಈಗ ನೋಡಿ, ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಕವರಲ್ಲಿ ಎಲ್ಲನೂ ಒಟ್ಟು ಮಾಡಿ ಈ ಥರ ತಿರುಗಿಸ್ಬಿಟ್ರೆ ಉಂಡಿ ಕರೆಕ್ಟಾಗಿ ಬರುತ್ತೆ, ಬೇಗನೂ ಕಟ್ಬೋದು. ಆವಾಗ ಬಿಸಿ ಆರೋದಕ್ಕಿಂತ ಮುಂಚೆನೂ ನಾವು ಉಂಡಿನ ಕಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಬಿಸಿ ತಾಗಲ್ಲ ಈ ಥರ ಪೇಪರಲ್ಲಿ ಹಾಕಿ ಕಟ್ಟಿದರೆ. ಆದರೆ ಈ ಪ್ಲಾಸ್ಟಿಕ್ ಪೇಪರ್ ಮಾತ್ರ ಸ್ವಲ್ಪ ದಪ್ಪ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ, ಕೈ ಬಿಸಿ ತಾಗಲ್ಲ. ಈಗ ಎಲ್ಲನೂ ಇದೇ ಥರ ಬೇಗ ಮಾಡಿ ಇಟ್ಕೊತೀವಿ. ಮಾಡಿ ಇಟ್ಕೊಂಡಾಗೂ ನಮಗೆ ಇನ್ನೂ ಸ್ವಲ್ಪ ಈ ಥರ ಗಟ್ಟಿ ಆಗಿಬಿಡುತ್ತೆ ಲಾಸ್ಟಲ್ಲಿ. ಆವಾಗ ನೋಡಿ, ನಾವು ಈ ಥರ ಬರದೇ ಇರುವಾಗ ಏನು ಯೋಚನೆ ಮಾಡಿಬಿಡಿ, ಆರಾಮಾಗಿ ಕಟ್ಕೋಬೋದು. ಮತ್ತು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪನೇ ತಳ ಬಿಸಿ ಮಾಡ್ಕೋಬೇಕು. ಯಾವ ಪಾತ್ರೆಯಲ್ಲಿ ಕಲಸಿರ್ತೀವಿ ನೋಡಿ, ಈ ಥರ ಸ್ವಲ್ಪ ತಳ ಬಿಸಿ ಆಗಿಬಿಟ್ರೆ ಮತ್ತೆ ಅದು ಪಾಕ ಎಲ್ಲ ಬೆಲ್ಲ ಎಲ್ಲ ಮತ್ತೆ ಒಂದು ಸ್ವಲ್ಪ ಕರಗುತ್ತೆ. ಆವಾಗ ನಾವು ಮತ್ತೆ ಉಂಡಿನ ಕಟ್ಕೋಬೋದು. ಈಗ ನೋಡಿ ಕರಿಬಿಡುತ್ತೆ, ಆವಾಗ ನಾವು ಮತ್ತೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕಟ್ಕೋಬೋದು, ಇಲ್ಲ ಕೈಯಿಂದಾದರೂ ಕಟ್ಕೋಬೋದು. ಈಗೆಲ್ಲ ಉಂಡೆನ ಕಟ್ಟಿ ಆದ ನಂತರ ಸ್ವಲ್ಪ ಒಣ ಕೊಬ್ಬರಿ ಪುಡಿ ಮತ್ತು ಗಸಗಸೆನ ಒಂದು ಪ್ಲೇಟ್ಗೆ ಹಾಕಿ ಎಲ್ಲ ಉಂಡೆನೂ ನಾವು ಸ್ವಲ್ಪ ಮೇಲ್ಗಡೆ ಕೊಬ್ಬರಿ ಪುಡಿನ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸೂಪರಾಗಿ ರೆಡಿ ಆಯಿತು ಲಡ್ಕಿ ಉಂಡಿನ. ಈ ಗೋಕಾಕಲ್ಲಿ ತುಂಬ ಫೇಮಸ್ ಇದು. ಈಗ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಈಗ ಎಲ್ಲರೂ ಲಡ್ಕಿ ಉಂಡಿನೇ ಮಾಡಿಸ್ತಾರೆ. ಇದು ಬೆಲ್ಲದಲ್ಲಿ ಮಾಡಿರೋದ್ರಿಂದ
ತುಂಬ ಟೇಸ್ಟಾಗಿರುತ್ತೆ. ಬೂಂದಿ ಅಂದರೆ ನಾವು ಸಕ್ಕರೆನಲ್ಲಿ ಮಾಡ್ತೀವಿ, ಈ ಲಡ್ಕಿ ಉಂಡೆ ಮಾತ್ರ ಬೆಲ್ಲದಲ್ಲೇ ಮಾಡೋದು, ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.